ಎಸ್ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದೆ ಅನ್ಕೋತೀನಿ. ಎಸ್, ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನು ಹಾಕಿ ವೆಲ್ಕಮ್ ಮಾಡ್ತಾ, ಇವತ್ತಿನ ವಿಡಿಯೋದಲ್ಲಿ ವಿತ್ ಫ್ಯಾಮಿಲಿ ನಾವೆಲ್ಲರೂ ಮಜಾ ಮಾಡಕ್ಕೆ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆಗೆ ನನ್ನ ಭಾವ ಪ್ರೀತಮ್ ಇದ್ದಾರೆ, ಸುಪ್ರೀತಾ ಇದ್ದಾಳೆ, ಸೊ ನಂದಿನಿ ಇದ್ದಾಳೆ, ನೋನು ಇದ್ದಾಳೆ. ಹಾಯ್ ಸೇ ನೋನು, ನೋನು ಸೇ ಹಾಯ್. ಎಸ್, ಸೋನೀಶ್ ಇದ್ದಾರೆ, ಹಾಗೆ ಕಶೀಶ್. ನಾವೆಲ್ಲ ಸೇರ್ಕೊಂಡು ಒಳ್ಳೆ ರೆಸಾರ್ಟ್ಗೆ ಪ್ಲಾನ್ ಮಾಡಿದ್ವಿ. ಆಲ್ರೆಡಿ 1 ಮಂತ್ ಬ್ಯಾಕೆ ಬುಕ್ಕಿಂಗ್ ಮಾಡಿದ್ವಿ. ಸೊ ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಫುಲ್ ಫನ್ ಇರುತ್ತೆ, ಜೊತೆಗೆ ಒಂದಿಷ್ಟು ಮೆಮೊರಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರನ್ನು ಮತ್ತೆ ಹಾಕಿ ವೆಲ್ಕಮ್ ಮಾಡ್ತಾ ಜರ್ನಿನ ಸ್ಟಾರ್ಟ್ ಮಾಡೋಣ. ಎಸ್, ಇದು ಫಸ್ಟ್ ಅವೇನು ಫ್ರಂಟಲ್ಲಿ ಲಾಂಚ್ನ ನೋಡ್ತೀವಿ. ಸೊ ಗೆಸ್ಟ್ಗಳು ಫಸ್ಟು ಬಂದರೆ ಈ ಲಾಂಚಲ್ಲಿ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಚೆಕ್ ಇನ್ ಆದಾಗ ಎಲ್ಲ ಇನ್ಫಾರ್ಮೇಷನ್ನು, ID ಪ್ರೂಫ್, ವೆರಿಫಿಕೇಷನ್ಸ್ ಎಲ್ಲ ಇಲ್ಲೇ ಆಗುತ್ತೆ. ಅದಾದ ನಂತರ ನಮಗೆ ರೂಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಫಸ್ಟಿಗೆ ಚೆಕ್ ಇನ್ ಆದಾಗ ಒಂದು ಬ್ಯೂಟಿಫುಲ್ ಆಗಿರೋಂಥ ಲಾಂಚ್ ಇಲ್ಲಿದೆ. ಸೊ ಪಕ್ಕದಲ್ಲೇ 2 ಪಾಂಡ್ಸ್ ಇದೆ, ಅದರಲ್ಲಿ ಸಾಕಷ್ಟು ಫಿಶ್ಗಳಿದ್ದಾವೆ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಸೊ ನನ್ನ ಮಗಳಂತೂ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಫಿಶ್ ಅಂದರೆ ಇಷ್ಟ, ಹಾಗಾಗಿ ಫುಲ್ ಚೆಂದ ಆಟ ಆಡ್ತಾ ಇದ್ದಾಳೆ. ಎಸ್, ಸೇ ಹಾಯ್, ಸೇ ಹಾಯ್. ಎಸ್ ಫ್ಯಾಮಿಲಿ, ನಾವು ಉಳ್ಕೊಂಡಿದ್ದಂಥ ಕ್ಲಬ್ ಮಹೀಂದ್ರದ ಲಕ್ಸುರಿ ರೂಮ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಫುಲ್ ಹೊರಗಡೆನ ನೇಚರ್ನ ಎಂಜಾಯ್ ಮಾಡ್ಕೊಂಡು ನೋಡ್ಕೋಬೋದು ಅಂತ ಒಂದು ಬ್ಯೂಟಿಫುಲ್ ಆಗಿರೋಂಥ ನೇಚರ್ ಪಕ್ಕದಲ್ಲೇ ಇದೆ. ಇದು ಬೆಡ್ ಜೊತೆಗೆ ಇಲ್ಲೇ ಡೈನಿಂಗ್ ಟೇಬಲ್ ವಿತ್ ಕಿಚನ್ ಸೆಟಪ್. ಓಕೆ, ಆ್ಯಂಡ್ ದೆನ್ ಮತ್ತೊಂದು ರೂಮ್. ನಮ್ಮ ಭಾವ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ. ಸೊ ಫುಲ್ ಟಯರ್ಡ್ ಆಗಿದೆ ಇಬ್ಬರಿಗೂ ತುಂಬ. ಓಕೆ, ದೆನ್ ಇದು ಬಾಲ್ಕನಿ. ಸೊ ಇಷ್ಟು
ಎಸ್, ತುಂಬ ಟಯರ್ಡಾಗಿತ್ತು. ಬಂದ ತಕ್ಷಣ ಒಳ್ಳೆ 1 ಗಂಟೆ ನಿದ್ದೆ ಆಯಿತು. ಸೊ ಇದಾದ ನಂತರ ನೆಕ್ಸ್ಟ್ DJ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರದೇ ಸ್ನಾನ ಆಗ್ತಾ ಇದೆ, ಓಕೆನಾ? ಸೊ DJ ಫಂಕ್ಷನ್ ಜೊತೆಗೆ ಒಂದಿಷ್ಟು ರೆಸಾರ್ಟ್ನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಎಸ್, ತುಂಬ ಫನ್ ಇತ್ತು. DJ ಪ್ಲಸ್ ಸಾಕಷ್ಟು ಖುಷಿ ಹಬ್ಬ, ಯಾಕಂದರೆ DJ ಪ್ಲಸ್ ಅದ್ರ ಜೊತೆಗೆ ಒಂದಿಷ್ಟು ಆ್ಯಕ್ಟಿವಿಟೀಸ್ ಇತ್ತು. ಫುಲ್ ಖುಷಿ ಆಯಿತು. ನೈಟ್ ಫುಲ್ ಮಜಾ ಮಾಡಿದ್ವಿ. ಸೊ ಈಗ ನಮ್ಮ ಡಿನ್ನರ್ನ ಮುಗಿಸಿ ರೂಮಿಗೆ ಹೋಗಿ ಆರಾಮಾಗಿ ಮತ್ತೆ ರೆಸ್ಟ್ ಮಾಡಬೇಕು. ಸೊ ನಾಳೆ ಮತ್ತೆ ಮಾರ್ನಿಂಗಿಂದ ಕೆಲವೊಂದಿಷ್ಟು ಪ್ಲೇಸ್ಗಳಿಗೆ ಹೋಗೋಕ್ಕಿದೆ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಸೊ ನಾಳೆ ಮತ್ತೆ ಬೆಳಿಗ್ಗೆ ಭೇಟಿಯಾಗೋಣ, ಓಕೆ? ಹ್ಯಾಪಿ ಬರ್ಡೇ, happy birthday to you. Yes. ಸಾಧನೆ ಇಡ್ಲಿ, ದೆನ್ ಸಾಂಬಾರ್, ಪೂರಿ, ಪೂರಿ
ಎಸ್, ಬ್ರೇಕ್ಫಾಸ್ಟ್ ಮುಗೀತು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಅನ್ಲಿಮಿಟೆಡ್, ಯಾವುದನ್ನು ಬೇಕಾದರೂ ಸರ್ವ್ ಮಾಡಿಕೊಂಡು ತಿನ್ಬೋದು. ಬ್ಯೂಟಿಫುಲ್ ಕ್ವಾಲಿಟಿ ಫುಡ್ಸ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಬಟ್ ಪ್ರೈಸ್ ಕೇಳಿದ್ರೆ ಸಾಕಾಗಿ ಹೋಗ್ತೀರಾ. ಸೊ ಒಂದು ಬ್ರೇಕ್ಫಾಸ್ಟ್ಗೆ ಒಬ್ಬರಿಗೆ 1600. ಓಕೆ, ಅನ್ಲಿಮಿಟೆಡ್, ಏನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೋದು. ಈಗ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಹೊರಗಡೆ ಮೋಡ ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಾ ಬೇಡವಾ ಮತ್ತೆ ಹೋಗಿ ಡಿಸೈಡ್ ಮಾಡ್ತೀವಿ. ಇನ್ ಕೇಸ್ ಮಳೆ ಗಿಳೆ ಬಂತು ಅಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ, ಶೀತ ಆಗುತ್ತೆ ಅಂತ. ಲೆಟ್ಸ್ ಗೋ. ಮತ್ತು ಅದರ್ವೈಸ್ ಬೇರೆ ಒಂದು ಸಫಾರಿ ಪ್ಲ್ಯಾನ್ ಇದೆ ಸಂಜೆ, ಅದಕ್ಕೆ ಹೋಗ್ತೀವಿ. ಇಲ್ಲಿಂದ ಒಂದು 2 hours ಜರ್ನಿ ಇದೆ, ಅದನ್ನ ಮಿಸ್ ಮಾಡಲ್ಲ, ಹೋಗಲೇಬೇಕು. ಅದಾದ ನಂತರ ಮತ್ತೆ ರೆಸಾರ್ಟಿಗೆ ಹೋಗ್ತೀವಿ. ಓಕೆ, ಬನ್ನಿ ಇವತ್ತು ರೆಸಾರ್ಟ್ನ ಒಂದಿಷ್ಟು ಹಗಲಲ್ಲಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಎಸ್, ನಾವೀಗ ಜಸ್ಟ್ ರೂಮ್ನ ಬಿಡ್ತಾ ಇದ್ದೀವಿ. ಮೀನ್ಸ್ ಸಫಾರಿಗೆ ಹೊರಟಿದ್ದೀವಿ. ಸೊ 4:30 ಇರೋದು, ಬಟ್ ಇಲ್ಲಿಂದ 1.5 2 hours ಆಗುತ್ತೆ ಜರ್ನಿ. ಸೊ ಅಲ್ಲಿ ತನಕ ಹೋಗ್ಬೇಕಲ್ವ, ಹಾಗಾಗಿ ಅರೌಂಡ್ ಈಗ 1:30 ಆಯಿತು. ಸೊ ಈಗ ಹೊರಟಿದ್ದೀವಿ. ರೀಚ್ ಆಗಬೇಕಾದ್ರೆ ಮೇ ಬಿ 2:33 ಆಗ್ಬೋದು, 3:30 ಆಗ್ಬೋದು. ಯಾಕಂದರೆ ಮಧ್ಯದಲ್ಲಿ ಊಟ ಇದೆ, ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಸಫಾರಿ ಹೇಗಿರುತ್ತೆ, ಪ್ರಾಣಿಗಳು ಸಿಗ್ತಾವ, ನಮ್ಮ ಲಕ್ ಹೇಗಿದೆ ಗೊತ್ತಿಲ್ಲ, ಬಟ್ ಸಿಗಲಿ ಅಂತ ಫುಲ್ ಡ್ರೀಮ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸಫಾರಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿದು. ಫಸ್ಟ್ ಟೈಮ್ ನಾಗರಹೊಳೆ ಕಬಿನಿ ಸಫಾರಿ ಹೋಗ್ತಾ ಇರೋದು. ಆಲ್ರೆಡಿ ಬುಕ್ ಮಾಡಿದ್ದೀವಿ. ಸೊ 4:30 ಇರೋದು. ಸೊ 4 o'clock ನಾವು ಅಲ್ಲಿ ಇರಬೇಕು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಬನ್ನಿ. ಸೊ
ಸೊ ಏನು ಸುತ್ತ ನೋಡ್ತೀವಿ ಫುಲ್ ಗ್ರೀನರಿ. ಸೊ ಗ್ರೀನರಿನ ಫೀಲ್ ಮಾಡೋರು, ಗ್ರೀನರಿನ ತುಂಬ ಇಷ್ಟಪಡೋರು ಈ ರೆಸಾರ್ಟ್ನ ಕಣ್ಣು ಮುಚ್ಚಿ ಬುಕ್ ಮಾಡ್ಬೋದು. ಸೊ ಅಂಥ ಬ್ಯೂಟಿಫುಲ್ ಆಗಿ ಲೊಕೇಟ್ ಮಾಡಿರೋಂಥ ಪ್ಲೇಸಲ್ಲಿ ಇದೆ, ಫುಲ್ ಗ್ರೀನರಿ. ಸೊ ಕಾಡಿನ ಮಧ್ಯ, ತೋಟದ ಮಧ್ಯೆ ಇರೋಂಥ ಈ ರೆಸಾರ್ಟ್ ತುಂಬ ಚೆನ್ನಾಗಿದೆ. ಬಟ್ ಕ್ಲಬ್ ಮಹೀಂದ್ರದವರ ಈ ಏನು ರೆಸಾರ್ಟ್ ಇದೆ ಸೂಪರ್ಬ್ ಇದೆ, ಜೊತೆಗೆ ಟ್ರೀಟ್ ಎಲ್ಲರೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿರೋಂಥ ಟ್ರೀಟ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ಟಾಫ್ಸು ತುಂಬ ಫ್ರೆಂಡ್ಲಿ ಇದ್ದಾರೆ. ಒಂದು ಸತಿ ಫೀಲ್ ಮಾಡಬೇಕು, ಯಾಕಂದರೆ ಲೈಫಲ್ಲಿ ಎಲ್ಲದೂ ಇದ್ದಿದ್ದೆ, ಜಂಜಾಟ ಒಂದಿಷ್ಟು ಡೇ ಲೈಫಲ್ಲಿ ದಿನನಿತ್ಯ ಏನು ನಾವು ಕೆಲಸ ಕಾರ್ಯ ಅಂತ ತಲೆ ಫುಲ್ ಹಾಳಾಗೋಗಿರುತ್ತೆ. ಸೊ ಅಂಥವರಿಗೆ ಇಲ್ಲೊಂದು 2 ಡೇಸ್ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸ್ ಲೊಕೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸಖತ್ತಾಗಿರೋಂಥ ಎನ್ವೈರ್ನಮೆಂಟ್ ಜೊತೆಗೆ ಸ್ಟಾಫ್ ತುಂಬ ಒಳ್ಳೆ ಫೀಲ್ ಕೊಡ್ತಾರೆ. ಖುಷಿ ಆಯಿತು. ಸೊ ನೋಡೋಣ ಸಫಾರಿಯಲ್ಲಿ ಹೇಗೆಲ್ಲ ಇರುತ್ತೆ, ಸಫಾರಿ ಹೇಗಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ ನೋಡಿ. ಎಸ್, ಜಸ್ಟ್ ರೀಚ್ ಆಗಿ ಸಫಾರಿ ಬಸ್ಸಲ್ಲಿ ಕೂತಿದ್ದೀವಿ. ಫುಲ್ ಜನ ಇದೆ. ಹಲೋ, ಸೊ ಇವತ್ತು ಏನೇನು ಸಿಗುತ್ತೆ, ಹೇಗಿರುತ್ತೆ ಸಫಾರಿ ನೋಡೋಣ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಇಲ್ಲೇ ಬಂತು. ಟೈಗರ್ ಆಯಿತು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ನೀರು ಕುಡಿಯೋಕ್ಕೆ ಈ ಕೆರೆಗೆ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ.
ಎಸ್, 2 ದಿನದ ರೆಸಾರ್ಟ್ ಸ್ಟೇ ಮುಗಿಸಿ ಇವಾಗ ಚೆಕ್ಔಟ್ ಮಾಡಿ ರೂಮಿಂದ ಮತ್ತೆ ನಾವು ವಾಪಸ್ ಹೊರಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಇತ್ತು, ಸಾಕಷ್ಟು ಹ್ಯಾಪಿ ಫೀಲಿಂಗ್ಸ್ ಜೊತೆಗೆ ಒಂದಿಷ್ಟು ಬ್ಯೂಟಿಫುಲ್ ಮೆಮೊರಿನ ಕ್ಯಾರಿ ಮಾಡಿಕೊಂಡು ನಾವೆಲ್ಲ ಫ್ಯಾಮಿಲೀಸ್ ಮತ್ತೆ ನಾವು ರಿಟರ್ನ್ ಹೊರಡ್ತಾ ಇದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪವನ್ ಜನಪ್ಪ ಸಿಗ್ತೀನಿ ಮುಂದಿನ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್, ಸಿ ಯು ಆ್ಯಂಡ್